ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೌಟಿಲ್ಯ ದ ಮಾಸ್ಟರ್ ಮೈಂಡ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನೀವೆಲ್ಲ ಏನು ಯೋಚಿಸಿದ್ದೀರಿ? ವಿಷ್ಣುಗುಪ್ತ ಕೇಳಿದ. ಅದಕ್ಕೆ ಕಾತ್ಯಾಯನ ಹೇಳಿದ, ಈ ಅನ್ಯಾಯವನ್ನು ಸರಿಪಡಿಸಬೇಕು. ಹಾಗೇನಾದರೂ ಆದರೆ ಗುರುಕುಲದ ಮೂಲ ಸ್ವರೂಪಕ್ಕೇ ಭಂಗ ಬರುತ್ತದೆ. ಹೇಗೆ ಸರಿಪಡಿಸುವುದು? ಪ್ರಭಂಜನ ಹೇಳಿದ. ಕುಲಪತಿಗಳ ಬಳಿ ಹೋಗಿ ನಮ್ಮ ಅಭಿಪ್ರಾಯವನ್ನು ಹೇಳಿ ಪ್ರತಿಭಟಿಸುವುದು. ಅದು ಸ್ವಲ್ಪ ಕಷ್ಟ ಎಂದ ವಿಷ್ಣುಗುಪ್ತ. ಏಕೆ ಕಷ್ಟ? ಶಿವಸ್ಕಂದ ಹೇಳಿದ. ಕುಲಪತಿಗಳು ಗುರುಕುಲದ ಮುಖ್ಯಾಧಿಕಾರಿ. ಗುರುಕುಲದ ಹಿತದೃಷ್ಟಿಯಿಂದ ನಿರ್ಧಾರ ಮಾಡಬೇಕಾಗುತ್ತದೆ. ಜೊತೆಗೆ ನಮ್ಮೆಲ್ಲರ ಅಭಿಪ್ರಾಯಗಳಿಗೂ ಮನ್ನಣೆ ಕೊಡಬೇಕಾಗುತ್ತದೆ. ನಿಮ್ಮೆಲ್ಲರ ಅಭಿಪ್ರಾಯ ಒಂದೇ ಆಗಿದ್ದರೆ ಕುಲಪತಿಗಳನ್ನು ಕಂಡು ಮಾತಾಡುವುದರಲ್ಲಿ ನನ್ನ ಅಭ್ಯಂತರವಿಲ್ಲ ಎಂದ ವಿಷ್ಣುಗುಪ್ತ. ಕುಲಪತಿ ವೇದಗುಪ್ತನಿಗೆ ಸುಮಾರು 55 ವರ್ಷ. ಚಣಕ ತಕ್ಷಶಿಲೆಯನ್ನು ಬಿಡಲು ಕಾರಣನಾದ ಕುಲಪತಿಯ ಸಾವಿನ ನಂತರ ವೇದಗುಪ್ತ ಈ ಸ್ಥಾನವನ್ನು ಆಕ್ರಮಿಸಿದ. ಅದಕ್ಕೆ ಮೊದಲು ಅವನು ಅಲಂಕಾರ ಮತ್ತು ವ್ಯಾಕರಣವನ್ನು ಬೋಧಿಸುತ್ತಿದ್ದ. ನಿಜವಾದ ಸಂಗತಿ ಎಂದರೆ ಅವನು ಅಧ್ಯಾಪಕನಾಗಿ ಕಿಂಚಿತ್ತೂ ಜನಪ್ರಿಯನಾಗಲಿಲ್ಲ. ಅವನಿಗೆ ತನ್ನ ಬೋಧನೆಯ ವಿಷಯದಲ್ಲಿ ತಲಸ್ಪರ್ಶಿಯಾದ ಪಾಂಡಿತ್ಯವೂ ಇಲ್ಲ. ಬೋಧಿಸುವ ಕ್ರಮವೂ ತಿಳಿದಿಲ್ಲವೆಂದು ವಿದ್ಯಾರ್ಥಿಗಳು ಹಲವು ಸಲ ಕುಲಪತಿಯ ಬಳಿಗೆ ಹೋಗಿ ತೆಗೆದುಕೊಂಡು ಹೋಗಿದ್ದರು. ಆದರೆ ಈಗಾಗಲೇ ಅವನು ಕುಲಪತಿಯ ವಿಶ್ವಾಸಕ್ಕೆ ಪಾತ್ರನಾದುದರಿಂದ ಆ ಕುಲಪತಿ ಇನ್ನೊಮ್ಮೆ ಅವಿಧೇಯತೆಯಿಂದ ವರ್ತಿಸಿದರೆ ಗುರುಕುಲದಿಂದ ಹೊರಗೆ ಹಾಕುವುದಾಗಿ ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಿ ಕಳಿಸಿದ್ದ. ಹಾಗೂ ಪ್ರತಿಭಟಿಸಿದ 3 ವಿದ್ಯಾರ್ಥಿ ನಾಯಕರನ್ನು ಗುರುಕುಲದಿಂದ ಹೊರಕ್ಕೆ ಹಾಕಲಾಗಿತ್ತು. ಆ ಕುಲಪತಿ ಸಾಯುವ ಮೊದಲು ಯುವರಾಜ ಅಂಬಿಕನಿಗೆ ಹೇಳಿ ವೇದಗುಪ್ತ ಕುಲಪತಿಯಾಗಿ ನೇಮಕವಾಗುವಂತೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದ. ವಿಷ್ಣುಗುಪ್ತನ ನೇತೃತ್ವದಲ್ಲಿ ಅಧ್ಯಾಪಕರೆಲ್ಲ ಬಂದಾಗ ವೇದಗುಪ್ತ ತನ್ನ ಕೋಣೆಯಲ್ಲಿ ಕುಳಿತು ಯಾವುದೋ ಗ್ರಂಥವನ್ನು ಪರಿಶೀಲಿಸುತ್ತಿದ್ದ. ಅವರೆಲ್ಲ ಒಟ್ಟಿಗೆ ಬಂದುದನ್ನು ಕಂಡು ಒಂದು ಕ್ಷಣ ಅವಕ್ಕಾದ. ಅವನ ಹುಬ್ಬುಗಳು ಮೇಲೇರಿದವು. ಮರುಕ್ಷಣದಲ್ಲಿ ತುಸು ಕುತೂಹಲ, ಅದಕ್ಕಿಂತ ಹೆಚ್ಚಾಗಿ ಅಸಮಾಧಾನ ಅವನ ಮುಖದಲ್ಲಿ ಕಾಣಿಸಿಕೊಂಡಿತು. ಮತ್ತೊಂದು ಕ್ಷಣದಲ್ಲಿ ಕೃತಕ ಮಂದಹಾಸದೊಂದಿಗೆ ಅವನು, ಎಲ್ಲ ಒಟ್ಟಿಗೆ ಬಂದನ್ನು ನೋಡಿದರೆ ನನ್ನೊಂದಿಗೆ ಚರ್ಚಿಸುವ ಯಾವುದೋ ಮುಖ್ಯವಾದ ವಿಷಯವೇ ಇರಬೇಕು. ಬನ್ನಿ ಕುಳಿತುಕೊಳ್ಳಿ ಎಂದು ಸ್ವಾಗತಿಸಿದ. ಎಲ್ಲ ಮರದ ಪೀಠಗಳ ಮೇಲೆ ಕುಳಿತರು. ವಿಷ್ಣುಗುಪ್ತ ಸುತ್ತ ಕಣ್ಣಾಡಿಸಿದ. ಒಂದು ಕಡೆ ಓರಣವಾಗಿ ಜೋಡಿಸಿಟ್ಟ ಗ್ರಂಥಗಳು, ಇನ್ನೊಂದು ಕಡೆ ಮರದಿಂದ ಮಾಡಿದ ಕೆಲವು ಕಲಾಕೃತಿಗಳು. ಗೋಡೆಯ ಮೇಲೆ ಹಿಂದಿನ ಕುಲಪತಿಯ ಒಂದು ತೈಲಚಿತ್ರ, ಅದರ ಪಕ್ಕದಲ್ಲೇ ವೇದಗುಪ್ತನ ಪೂರ್ಣಗೊಂಡಿಲ್ಲದ ತೈಲಚಿತ್ರ. ಅದನ್ನು ರಚಿಸುತ್ತಿದ್ದ ಕಲಾವಿದ ತನ್ನ ತಾಯಿ ತೀರಿಕೊಂಡಳೆಂದು 6 ತಿಂಗಳ ಹಿಂದೆ ವಿದಿಶಾನಗರಕ್ಕೆ ಹೋದವನು ಇನ್ನೂ ಹಿಂದಿರುಗಿ ಬಂದಿರಲಿಲ್ಲ. ತಾನು ಸತ್ತ ನಂತರ ತನ್ನ ಚಿತ್ರವನ್ನು ಹಾಕುತ್ತಾರೋ ಇಲ್ಲವೋ ಎಂಬ ಸಂದೇಹದಿಂದ ವೇದಗುಪ್ತ ತನ್ನ ಸ್ಮಾರಕವನ್ನು ತಾನೇ ಮಾಡಿಸಿಕೊಳ್ಳುತ್ತಿರುವನೆಂದುಕೊಂಡ ವಿಷ್ಣುಗುಪ್ತನಿಗೆ ನಗು ಬಂತು. ಒಂದು ಮೂಲೆಯಲ್ಲಿ ಅವನು ವಿಶ್ರಾಂತಿಗೆಂದು ಮಾಡಿದ ವ್ಯವಸ್ಥೆ, ಚಿತ್ತಾರದ ಕೆಲಸ ಮಾಡಿದ್ದ ಮಂಚದ ಮೇಲೆ ಸುಪ್ಪತ್ತಿಗೆ ಅಂತ ಮೆತ್ತೆ ಹಾಸಿಗೆ, ಅದರ ಮೇಲೆ ಹಾಸಿದ್ದ ಬಟ್ಟೆ ಕೂಡ ರೇಷ್ಮೆಯದು. ಅದರ ಪಕ್ಕದಲ್ಲಿ ಹಿಡಿಯುಳ್ಳ ಒಂದು ಪೀಠ ಮತ್ತು ಕಾಲು ಮನೆ, ಅದರ ಮೇಲೆ ಬೆಳ್ಳಿಯ ತಟ್ಟೆ ಬಟ್ಟಲು. ಇದಕ್ಕೆ ಮೊದಲು ವಿಷ್ಣುಗುಪ್ತ ಒಮ್ಮೆ ಕೂಡ ಕುಲಪತಿಯ ಕೋಣೆಗೆ ಬಂದಿರಲಿಲ್ಲ. ಆದರೆ ತಂದೆ ಇದ್ದಾಗ ಅವರ ಜೊತೆಯಲ್ಲಿ ಆಗ ಇದ್ದ ಅತಿ ವೃದ್ಧರಾದ ಕುಲಪತಿಗಳ ಕೋಣೆಗೆ 1-2 ಸಲ ಹೋಗಿದ್ದು ನೆನಪಾಯಿತು. ಅದರ ಸರಳತೆಗೂ ಇಂದಿನ ವೈಭವಕ್ಕೂ ಸ್ವಲ್ಪವೂ ಸಂಬಂಧವಿರಲಿಲ್ಲ. ಇದು ಕುಲಪತಿಯ ಕೋಣೆಯಲ್ಲ, ಒಬ್ಬ ಉನ್ನತ ರಾಜಾಧಿಕಾರಿಯ ಭವನದಂತಿದೆ ಎಂದುಕೊಂಡ ವಿಷ್ಣುಗುಪ್ತ. ಯಾವ ವಿಷಯದ ಚರ್ಚೆಗೆ ನೀವೆಲ್ಲ ನನ್ನನ್ನು ಕಾಣಲು ಬಂದಿರುವಿರೋ ನನಗೆ ಗೊತ್ತಿಲ್ಲ, ವೇದಗುಪ್ತ ಹೇಳಿದ. ಅದಕ್ಕೆ ಮೊದಲು ಹೀಗೆ ಅಧ್ಯಾಪನದ ಸಮಯದಲ್ಲಿ ಇಲ್ಲಿಗೆ ಬರುವುದು ಗುರುಕುಲದ ನಿಯಮೋಲ್ಲಂಘನೆಯಾಗುವುದು. ಕುಲಪತಿಯಾಗಿ ನಾನು ನಿಮಗೆ ಹೇಳಲೇಬೇಕಾಗುತ್ತದೆ. ಇರಲಿ, ಈಗ ಹೇಳಿ, ಏನು ವಿಷಯ? ಎಲ್ಲ ವಿಷ್ಣುಗುಪ್ತನ ಮುಖ ನೋಡಿದರು. ವೇದಗುಪ್ತನ ಮಾತಿನಿಂದ ಈಗಾಗಲೇ ಅವನ ಮುಖದಲ್ಲಿ ಕೋಪ ಕಾಣಿಸಿಕೊಂಡಿತ್ತು. ಕುಲಪತಿಗಳು ನಿಯಮೋಲ್ಲಂಘನೆಯ ಮಾತು ಹೇಳಿದಿರಿ ಅವನೆಂದ. ಹೌದು, ಅದು ನಮಗೆ ಗೊತ್ತು. ಆದರೆ ನಿಯಮಪಾಲನೆಯನ್ನು ಕಲಿಯಬೇಕಾದ ಗುರುಕುಲವೇ ನಿಯಮೋಲ್ಲಂಘನೆ ಮಾಡಿದರೆ ಅದು ತಪ್ಪೆಂದು ಎಚ್ಚರ ಹೇಳುವವರಾರು? ಏನು, ಗುರುಕುಲವೇ ನಿಯಮೋಲ್ಲಂಘನೆ ಮಾಡಿದೆಯೇ? ಈ ನಿಮ್ಮ ಮಾತಿನ ಹೊಣೆಯನ್ನು ನೀವೇ ಹೊರಬೇಕಾಗುತ್ತದೆ ವಿಷ್ಣುಗುಪ್ತರೇ. ವೇದಗುಪ್ತನ ಮುಖ ಗಂಟಿಕ್ಕಿತು. ನಾನು ಆಡಿದ ಮಾತಿನ ಹೊಣೆಯನ್ನು ನಾನೇ ಹೊರಬೇಕೆಂಬ ಸಾಮಾನ್ಯ ತಿಳುವಳಿಕೆ ನನಗಿದೆ, ವಿಷ್ಣುಗುಪ್ತ ವಿಚಲಿತನಾಗದೆ ಹೇಳಿದ. ಮಾತು ಕೃತಿಗಳಲ್ಲಿ ಸಮನ್ವಯವಿಲ್ಲದವನು ಆಚಾರ್ಯನಾಗಲು ಅರ್ಹನೆಂಬುದೂ ನನಗೆ ಗೊತ್ತಿದೆ. ಅದಕ್ಕಿಂತ ಮುಖ್ಯವಾಗಿ ನನಗೆ ನ್ಯಾಯವಲ್ಲದ್ದೆಂದು ಮನವರಿಕೆಯಾದ ಸಂಗತಿಯ ಬಗ್ಗೆ ಯಾವ ಹಿಂಜರಿಕೆಯೂ ಇಲ್ಲದೆ ಪ್ರತಿಭಟನೆ ಸೂಚಿಸುವ ನೈತಿಕ ಧೈರ್ಯವೂ ನನ್ನಲ್ಲಿದೆ.
ಹಿಂದೆ ಇಲ್ಲಿ ಅಧ್ಯಾಪಕರಾಗಿದ್ದ ಆಚಾರ್ಯ ಚಣಕರ ಬಗ್ಗೆ ತಾವು ಕೇಳಿರಬಹುದು. ಹೌದು, ಕೇಳಿದ್ದೇನೆ. ಅವರು ಗುರುಕುಲದ ಕುಲಪತಿಗಳ ನೇಮಕದಲ್ಲಿ ನಡೆದ ಅನ್ಯಾಯವನ್ನು ಪ್ರತಿಭಟಿಸಿ ಗುರುಕುಲವನ್ನೇ ಏನು ತಕ್ಷಶಿಲೆಯನ್ನೂ ತೊರೆದು ಹೋದರು. ಅವರ ಮಗ ನಾನು. ಕೌಟಿಲ್ಯ ಗೋತ್ರದ ಆಚಾರ್ಯ ಚಣಕರ ಮಗ ವಿಷ್ಣುಗುಪ್ತನು ಅದೇ ಮನೋಧರ್ಮದವನು. ಪ್ರತಿಭಟಿಸುವುದು ನಿಮ್ಮ ವಂಶದ ಪರಂಪರೆಯೇ? ವೇದಗುಪ್ತ ವ್ಯಂಗ್ಯದಿಂದ ಕೇಳಿದ. ಅಲ್ಲ, ವಿಷ್ಣುಗುಪ್ತ ತಕ್ಷಣ ಹೇಳಿದ. ಆ ಪ್ರತಿಭಟನೆಯ ಹಿಂದೆ ಬಹುಜನರ ಹಿತಕ್ಕಾಗಿ ವೈಯಕ್ತಿಕ ಹಿತಾಸಕ್ತಿಯನ್ನು ಲೆಕ್ಕಿಸದೆ ಸಾಮಾಜಿಕ ಹೊಣೆಗಾರಿಕೆ ಇದೆ. ಸಾಮಾಜಿಕ ಹೊಣೆಗಾರಿಕೆ ನಿಮ್ಮೊಬ್ಬರ ಮೇಲೇ ಇದೆ, ಉಳಿದವರಿಗೆ ಇಲ್ಲವೆಂದು ಅರ್ಥವೇ? ಉಳಿದವರಿಗೂ ಇದೆ ಎಂಬುದಕ್ಕೆ ನನ್ನ ಜೊತೆ ಬಂದಿರುವ ನನ್ನ ಸಹ ಅಧ್ಯಾಪಕರೇ ಸಾಕ್ಷಿ. ಅಂದರೆ ನೀವು ಎಲ್ಲ ಅಧ್ಯಾಪಕರನ್ನು ಪ್ರಚೋದಿಸಿ ನಿಮ್ಮೊಡನೆ ಕರೆದುಕೊಂಡು ಬಂದಿದ್ದೀರಿ? ಕ್ಷಮಿಸಿ, ಶಿವಸ್ಕಂದ ಹೇಳಿದ. ವಿಷ್ಣುಗುಪ್ತರು ನಮಗೆ ಪ್ರಚೋದನೆ ನೀಡಲಿಲ್ಲ. ನಿಜ ಹೇಳಬೇಕೆಂದರೆ ನಾವೇ ವಿಷಯ ತಿಳಿಸಿ ತಮ್ಮೊಂದಿಗೆ ಮಾತಾಡಲು ಅವರನ್ನು ಒಪ್ಪಿಸಿ ಜೊತೆಯಲ್ಲಿ ಕರೆತಂದವು. ಎಲ್ಲ ಹೊಣೆಯನ್ನು ವಿಷ್ಣುಗುಪ್ತನ ಮೇಲೆ ಹೊರಿಸಬೇಕೆಂದುಕೊಂಡಿದ್ದ ವೇದಗುಪ್ತ ಶಿವಸ್ಕಂದನ ಮಾತಿನಿಂದ ತನ್ನ ಮಾತಿನ ದಾಟಿಯನ್ನು ಮುಂದುವರಿಸಲು ಸಾಧ್ಯವಾಗದೆ ಕೇಳಿದ. ನೀವೆಲ್ಲ ನನ್ನೊಂದಿಗೆ ಚರ್ಚಿಸಲು ಬಂದಿರುವ ಆ ಮಹತ್ವದ ವಿಷಯ ಯಾವುದೆಂದು ಕೇಳಬಹುದೇ? ಅದನ್ನು ಹೇಳಲೆಂದೇ ಬಂದ ನಾವು ನೀವು ಕೇಳುವ ಮೊದಲೇ ಹೇಳಬೇಕಾಗಿತ್ತು. ಬಹುಶಃ ನಿಮ್ಮ ಮಾತಿನಿಂದಲೇ ಅದು ದಿಕ್ಕು ತಪ್ಪಿತೆಂದು ಕಾಣುತ್ತದೆ ಎಂದ ವಿಷ್ಣುಗುಪ್ತ. ತನ್ನದೇ ತಪ್ಪೆನ್ನುವಂತೆ ಹೇಳಿದ ಅವನ ಮಾತಿನಿಂದ ಅಸಮಾಧಾನಗೊಂಡ ವೇದಗುಪ್ತ, ಸರಿ ಸುತ್ತಿ ಬಳಸಿ ಮಾತಾಡಿ ನನ್ನ ಸಮಯವನ್ನು ವ್ಯರ್ಥ ಮಾಡದೆ ಬಂದ ವಿಷಯವನ್ನು ಸ್ಪಷ್ಟವಾಗಿ ಬೇಗ ಹೇಳಿ ಮುಗಿಸಿ ಎಂದ. ಬೇರೆ ಯಾರಾದರೂ ಮಾತಾಡುವರೇನೋ ಎಂದು ವಿಷ್ಣುಗುಪ್ತ ಎಲ್ಲರ ಮುಖ ನೋಡಿದ. ಅವರೆಲ್ಲ ಅವನೇ ಮಾತಾಡುವಂತೆ ಸನ್ನೆ ಮಾಡಿದರು. ಅವನು ಕೇಳಿದ, ಗುರುಕುಲದಲ್ಲಿ ಬೌದ್ಧ ಪೀಠವೊಂದನ್ನು ಸ್ಥಾಪಿಸುವ ಪ್ರಸ್ತಾಪ ನಿಜವೇ? ನಿಜ. ಅದಕ್ಕೆ ನಿಮ್ಮ ಅಭ್ಯಂತರವಿದೆಯೇ? ಹೌದು, ಅದಕ್ಕೆ ಕಾರಣವೂ ಇದೆ. ಆ ಕಾರಣವನ್ನೂ ಹೇಳಿಬಿಡಿ. ತಕ್ಷಶಿಲೆಯ ವಿದ್ಯಾಕೇಂದ್ರ ಇಡೀ ಆರ್ಯವರ್ತದಲ್ಲಿ ಮಾತ್ರವಲ್ಲದೆ ಹಲವು ಹೊರದೇಶಗಳಲ್ಲೂ ಪ್ರಖ್ಯಾತವಾಗಿದೆ. ಅದರ ಸ್ಥಾಪನೆಯ ಮೂಲ ಉದ್ದೇಶ ವೇದ, ಉಪನಿಷತ್ತು, ಪುರಾಣ ಇತ್ಯಾದಿ ಸನಾತನ ಧಾರ್ಮಿಕ ತತ್ವಗಳ ಬಗ್ಗೆ ಅಧ್ಯಯನ, ಕಾವ್ಯ, ವ್ಯಾಕರಣ, ಅಲಂಕಾರ ಶಾಸ್ತ್ರಗಳ ಅಧ್ಯಯನ, ಅದರ ಜೊತೆಯಲ್ಲೇ ಆಡಳಿತ ನಡೆಸುವ ಅಧಿಕಾರಸ್ಥರಿಗೆ ಉಪಯುಕ್ತವಾಗುವ ದಂಡನೀತಿಶಾಸ್ತ್ರ ಅಥವಾ ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಡುವುದು. ಅದನ್ನು ನಾನೂ ಒಪ್ಪುತ್ತೇನೆ. ಆದರೆ ಬೌದ್ಧ ಧರ್ಮದ ಪೀಠದ ವಿರುದ್ಧ ನಿಮ್ಮ ಪ್ರತಿಭಟನೆ ಏಕೆಂದು ನನಗೆ ಅರ್ಥವಾಗುತ್ತಿಲ್ಲ. ನನ್ನ ಗುರುಕುಲದ ಬಹುಶ್ರುತರಾದ ಆಚಾರ್ಯರು ಅತ್ಯಂತ ಸಂಕುಚಿತ ಮನಸ್ಸಿನವರೆಂದು ಹೇಳಿಕೊಳ್ಳುವ ಪ್ರಸಂಗ ಬಂದರೆ ನನಗೆ ಹೆಚ್ಚಿನ ನಾಚಿಕೆಯಾಗುತ್ತದೆ. ಅವರ ತತ್ವಗಳೂ ಸರ್ವರ ಒಳಿತನ್ನೇ ಪ್ರತಿಪಾದಿಸುತ್ತಿವೆ. ಆ ಧರ್ಮದ ತತ್ವಗಳ ಮೂಲ ಬೇರು ಇರುವುದು ಸನಾತನ ಧರ್ಮದಲ್ಲೇ ಎಂಬ ಸತ್ಯವನ್ನು ತಾವು ಗಮನಿಸುವುದು ಒಳ್ಳೆಯದು. ನಮ್ಮ ಧರ್ಮದಲ್ಲಿ ಇಲ್ಲದ ಹೊಸ ಸಂಗತಿಗಳು ಬೌದ್ಧ ಧರ್ಮದಲ್ಲಿ ಇವೆ ಎಂದು ನನಗೆ ಅನಿಸುವುದಿಲ್ಲ. ಅಹಿಂಸೆ, ದಯೆ, ಕರುಣೆ, ಸಹಜೀವನ, ಸನ್ನಡತೆ ಇತ್ಯಾದಿಗಳನ್ನು ಪ್ರತಿಪಾದಿಸುವ ಸನಾತನ ಧರ್ಮದ ಸಾರವನ್ನೇ ತೆಗೆದುಕೊಂಡು ಅದನ್ನೇ ಧ್ರುವೀಕರಿಸಿ ತಮ್ಮದೆಂದು ಹಂಚುತ್ತಿರುವ ಅಣುಕು ಧರ್ಮ ಅದು.